ನಿಮಗೆ ನಿಮುರಿಕೆ ಆಗ್ತಾ ಇದೆ ಬಟ್ ನಿಮಗೆ ಫೀಲಿಂಗ್ ಇಲ್ಲ, ಡಿಸೈರ್ ಇಲ್ಲ. ಸರ್ ನನ್ನ ಪೆನಿಸ್ನಲ್ಲಿ ಟೈಟ್ನೆಸ್ ಬರ್ತಾ ಇದೆ, ಪೆನಿಸ್ನಲ್ಲಿ ಸ್ಟ್ರೆಂತ್ ಬರ್ತಾ ಇದೆ, ಬಟ್ ಯಾಕೋ ಮೂಡ್ ಬರ್ತಾ ಇಲ್ಲ, ಅದು ಸೆಕ್ಸ್ ಮಾಡ್ಬೇಕಂತ ಮೂಡ್ ಬರ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸುಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನಮ್ಮೊಬ್ರು ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸರ್ ನನ್ನ ಪೆನಿಸ್ನಲ್ಲಿ ಟೈಟ್ನೆಸ್ ಬರ್ತಾ ಇದೆ, ಪೆನಿಸ್ನಲ್ಲಿ ಸ್ಟ್ರೆಂತ್ ಬರ್ತಾ ಇದೆ, ಬಟ್ ಯಾಕೋ ಮೂಡ್ ಬರ್ತಾ ಇಲ್ಲ, ಅದು ಸೆಕ್ಸ್ ಮಾಡ್ಬೇಕಂತ ಮೂಡ್ ಬರ್ತಾ ಇಲ್ಲ. ಪಾರ್ಟ್ನರ್ ಸೈಡಿಗೆ ಮಲಗಿದಿರ್ತಾರೆ, ನಿಮುರ್ಕಿನೂ ಬರುತ್ತೆ, ಬಟ್ ಅದು ಫೀಲಿಂಗ್ ಏನು ಬರಬೇಕು, ಸೆಕ್ಸ್ ಮಾಡ್ಬೇಕಂತ ಆ ಥರ ಒಂದು ಡಿಸೈರ್ ಬರಬೇಕು, ಅದು ಬರ್ತಾ ಇಲ್ಲ. ಯಾಕೆ ಸರ್, ಇದು ನಾರ್ಮಲ್ ಅಥವಾ ಅಬ್ನಾರ್ಮಲ್? ಸೊ ಫ್ರೆಂಡ್, ಇದು ಏನಿದೆ ಯಾವುದೋ ರೀತಿ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಕನ್ಸಿಡ್ರೇಷನ್ ಮಾಡಬೇಡಿ. ಎಲ್ಲರ ಲೈಫ್ನಲ್ಲಿ ಈ ಸ್ಟೇಜ್ನಲ್ಲಿ ತಾವು ಬಂದಿರ್ತೀರಾ. ಇದರಲ್ಲಿ 2 ರೀಸನ್ಸ್ ಮೇನ್ಲಿ ನಾನು ಹೇಳ್ತೀನಿ. ಒಂದು, ಆಗುವ ಮೆಂಟಲ್ ಸ್ಟ್ರೆಸ್ಸು, ಮೆಂಟಲ್ ಟ್ರಾಮಾ. ಅದು ತಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಇರುವ ಘಟನೆಗಳಿರ್ಬೋದು, ಅಥವಾ ತಮ್ಮ ಪಾರ್ಟ್ನರ್ ಜೊತೆಗಿರುವ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಯಾವುದೋ ರೀತಿ ತುಟಿ ಇರ್ಬೋದು, ಜೊತೆಗೆ ವರ್ಕ್ ಲೋಡು, ಸ್ಟ್ರೆಸ್ಸು. ಇದರದಿಂದ ಏನಾಗುತ್ತೆ, ನಿಮಗೆ ಆ ಡಿಸೈರ್ ಬರಲ್ಲ. ಎರಡನೇದು, ನಿಮ್ಮದು ಟ್ರಾವ್ಲಿಂಗು, ತಮ್ಮ ಫಿಸಿಕಲ್ ಬಾಡಿ ಸ್ಟ್ರೇನು, ಫಿಸಿಕಲ್ ಫೆಟಿಗ್ನೆಸ್ ಫೀಲ್ ಆಗೋದು, ಬಾಡಿನಲ್ಲಿ ಲೋ ಟೆಸ್ಟೋಸ್ಟಿರಾನ್ ಇದೆ, ಅದರಿಂದ ಫೆಟಿಗ್ನೆಸ್ ಫೀಲ್ ಆಗೋದು, ಓವರಾಲ್ ಬಾಡಿನಲ್ಲಿ ಫಿಸಿಕಲ್ ಯಾವುದೋ ರೀತಿ ಆ್ಯಕ್ಟಿವಿಟಿ ಇಲ್ಲ, ಅದರಿಂದ ವೀಕ್ನೆಸ್ ಫೀಲ್ ಆಗೋದು. ಅದರ ಜೊತೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಿಮ್ಮ ಮೈಂಡಲ್ಲಿ ಏನೋ ನಡೀತಾ ಇದೆ, ಏನೋ ಒಂದು ಆಫೀಸ್ನಲ್ಲಿ ಇನ್ಸಲ್ಟ್ ಆಗಿದೆ, ಅಥವಾ ಯಾವುದೋ ಪ್ರಾಜೆಕ್ಟ್ನಲ್ಲಿ ತಾವು ಎಷ್ಟು ಟಾರ್ಗೆಟ್ ಅಚೀವ್ ಮಾಡಬೇಕು ಅದು ಮಾಡಿಲ್ಲ, ಅದರದ್ದು ಎಫೆಕ್ಟ್ ಮೈಂಡಲ್ಲಿ ನಡೀತಾ ಇರುತ್ತೆ. ಅದೇ ಎಫೆಕ್ಟ್ ತಾವು ತಮ್ಮ ಮನೆಗೆ ಮತ್ತು ತಮ್ಮ ಬೆಡ್ರೂಮ್ನಲ್ಲಿ ತೊಗೊಂಡು ಬರ್ತೀರಾ. ಅದರಿಂದ ಏನಾಗುತ್ತೆ, ಆಲ್ದೋ ನಿಮಗೆ ನಿಮುರಿಕೆ ಆಗ್ತಾ ಇದೆ, ಬಟ್ ನಿಮಗೆ ಫೀಲಿಂಗ್ ಇಲ್ಲ, ಡಿಸೈರ್ ಇಲ್ಲ. ಯಾಕಂದರೆ ಬಾಡಿನಲ್ಲಿ ಏನು ಹ್ಯಾಪಿ ಹಾರ್ಮೋನ್ಸ್ ಏನು ಹೇಳ್ತೀವಿ, ಸೆರಟೋನಿನ್ ಬರ್ಬೋದು, ಡೋಪಮಿನ್ ಇರ್ಬೋದು, ಟೆಸ್ಟೋಸ್ಟಿರಾನ್ ಇರ್ಬೋದು, ಈ ಹಾರ್ಮೋನ್ಸ್ ಎಲ್ಲ ಕೊರತೆ ಆಗಿದಿರುತ್ತೆ ಸ್ಟ್ರೆಸ್ನಲ್ಲಿ. ನಾವು ಯಾವಾಗೋ ಫಿಸಿಕಲ್ ಬಾಡಿನ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾವಾಗೋ ನಾವು ಜಿಮ್ ಹೋಗ್ತೀವಿ, ನಾವು ಸೈಕ್ಲಿಂಗ್ ಮಾಡ್ತೀವಿ, ನಾವು ಸ್ವಿಮ್ಮಿಂಗ್ ಮಾಡ್ತೀವಿ, ನಾವು ಫಿಸಿಕಲಿ ಫಿಟ್ ಇರಬೇಕಂತ ಏನೇನೋ ಮಾಡ್ತೀವಿ. ಬಟ್ ನಾವು ಎಷ್ಟೋ ಫಿಸಿಕಲಿ ಫಿಟ್ ಇದ್ದರೆ ಏನು ಮಾಡಬೇಕು, ನಾವು ಮೆಂಟಲಿ ಫಿಟ್ ಆಗಿಲ್ಲ, ನಾವು ಸೈಕಲಾಜಿ ಫಿಟ್ ಆಗಿಲ್ಲ, ನಾವು ಇಮೋಷ್ನಲಿ ಫಿಟ್ ಆಗಿಲ್ಲ, ನಾವು ಏನಿದೆ ಸೋಷಿಯಲಿ ಫಿಟ್ ಆಗಿಲ್ಲ ಅಂದರೆ ಇವೆಲ್ಲ ಕೊರತೆ ಬರೋದು, ಇವೆಲ್ಲ ಸಮಸ್ಯೆ ಬರೋದು. ಸೊ ಇದಕ್ಕೆ ಏನು ಮಾಡ್ಬೋದು, ಇದರಿಂದ ಹೇಗೆ ಹೊರಗಡೆ ಬರ್ಬೋದು? ಇಫ್ ಇನ್ ಕೇಸ್ ತಾವು ತಮ್ಮ ಪಾರ್ಟ್ನರ್ ಜೊತೆಗೆ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಇಬ್ಬರು ಒಳಗಡೆ ಯಾವುದೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಒಬ್ಬರು ಒಂದು ಜಾಗನಲ್ಲೇ ಕೂತ್ಕೊಂಡು ಏನು ಮಾಡಿ, ಈ ವಿಷಯ ನೀನು ಹೇಳಿದ್ದು ನನಗೆ ಯಾಕೋ ಅದು ನನ್ನ ಪೇರೆಂಟ್ಸ್ ಬಗ್ಗೆ ಇರ್ಬೋದು, ಅಥವಾ ನನ್ನ ವರ್ಕ್ ಬಗ್ಗೆ ಇರ್ಬೋದು, ಅಥವಾ ನನ್ನ ಅರ್ನಿಂಗ್ ಬಗ್ಗೆ ಇರ್ಬೋದು, ಅಥವಾ ನನ್ನ ಡ್ರೆಸ್ ಬಗ್ಗೆ ಇರ್ಬೋದು, ಅಥವಾ ನನ್ನ ಲುಕ್ ಬಗ್ಗೆ ಇರ್ಬೋದು. ಆ ಪರ್ಟಿಕ್ಯುಲರ್ ವಿಷಯ ನಾನು ಹೇಳಿದ ನಡೆದು ಆವಾಗ ಯಾಕೋ ನಿನ್ನ ಬಗ್ಗೆ ನನಗೆ ಯಾಕೋ ಸ್ವಲ್ಪ ಮೈಂಡ್ನಲ್ಲಿ ಒಂದು ನೆಗೆಟಿವಿಟಿ ಕೂತಿದೆ, ಅದು ಹೇಳಬಾರ್ದಾಗಿತ್ತು, ಬಟ್ ನೀನು ಇಂಟೆನ್ಷನಲಿ ಹೇಳಲ್ಲ, ಏನೋ ಸಿಟ್ನಲ್ಲಿ ಹೇಳಿರ್ಬೋದು, ನಾನು ಅರ್ಥ ಮಾಡ್ಕೊಳ್ತೀನಿ. ಬಟ್ ವೆರಿ ಸೇಮ್ ಟೈಮ್ ಆವಾಗ ಹಿಡಿದು ಯಾಕೋ ಸ್ವಲ್ಪ ನಿನ್ನ ಜೊತೆಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಅಷ್ಟು ಕಂಫರ್ಟೇಬಲ್ ಆಗಿ ಇಲ್ಲ ಅಂತ ಒಬ್ಬರೊಬ್ಬರಿಗೆ ಏನಿದೆ ಇವೆಲ್ಲ ಮಾತುಗಳು ಎಕ್ಸ್ಚೇಂಜ್ ಮಾಡಿದಾಗ ಏನಾಗುತ್ತೆ, ಇವೆಲ್ಲ ಸ್ವಲ್ಪ ನೋಡಿ ಲೈಫ್ನಲ್ಲಿ ಎಷ್ಟೆಷ್ಟೋ ಘಟನೆ ನಡೀತಾ ಇರುತ್ತೆ. ಅದಕ್ಕೆ ನಮ್ಗೆ ಯಾರು ಹೇಳ್ಬೇಕಂತ ಗೊತ್ತಾಗಲ್ಲ. ಯಾಕಂದರೆ ಇವೆಲ್ಲ ಹಸ್ಬೆಂಡ್ ವೈಫ್ ವಿಷಯ ತುಂಬ ಪ್ರೈವೇಟ್ ಬೆಡ್ರೂಮ್ ಟಾಕು. ಈವನ್ ಯು ಡೋಂಟ್ ಫೀಲ್ ಕಂಫರ್ಟೇಬಲ್ ಸ್ಪೀಕಿಂಗ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಬೇಕಂದ್ರೆ ನಿಮಗೆ ಇದು ಈ ಪರ್ಟಿಕ್ಯುಲರ್ ವಿಷಯ ಬಗ್ಗೆ, ಯಾಕಂದರೆ ನನ್ನ ವೈಫ್ ಬಗ್ಗೆ ನಾನು ಬ್ಯಾಕ್ ಬೈಟಿಂಗ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಪಾರ್ಟ್ನರ್ ಬಗ್ಗೆ ಥರ್ಡ್ ಪರ್ಸನ್ ಹೇಗೆ ಹೇಳಿ ಅಂತ. ಸೊ ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳೋಕ್ಕಾಗಿಲ್ಲ ಅಂದ್ರೆ ತಾವು ಪಾರ್ಟ್ನರ್ ಒಬ್ಬರೊಬ್ಬರಿಗೆ ತಮ್ಮೇನು ಇಮೋಷನ್ಸ್ ಇದೆ, ತಮ್ಮೇನು ಒಬ್ಬರೊಬ್ಬರ ಬಗ್ಗೆ ಯಾವುದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಒಬ್ಬರೊಬ್ಬರಿಗೆ ಹಂಚ್ಕೋಬೇಕು. ಯಾಕಂದರೆ ಎಷ್ಟೋ ಸತಿ ಏನೋ ನೋವಿಂಗ್ಲಿ ಹೇಳಿದಿರ್ತೀವಿ, ಮೇ ಬಿ ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಒಂದು ಸಿಟ್ನಲ್ಲಿ ಹೇಳಿದಿರ್ತೀವಿ, ಬಟ್ ಅದರ ಇಂಟೆನ್ಷನ್ ಆ ಥರನೇ ಇರಲ್ಲ. ಇವಾಗ ಒಬ್ಬರು ದಂಪತಿ ಬಂದಿದ್ರು, ಅದರಲ್ಲಿ ಆ ಹುಡುಗ ಸೆಕ್ಸ್ ಮಾಡೋಕೆ ಅವಾಯ್ಡ್ ಮಾಡ್ತಾ ಇದ್ದಾನೆ ವೈಫ್ ಜೊತೆಗೆ. ಏನಂದರೆ ಅದು ಸ್ವಲ್ಪ ವೈಫು ಇವನು ಏನೋ ಸ್ವಲ್ಪ ಸ್ವೆಟ್ಟಿಂಗ್ ಜಾಸ್ತಿ, ಸ್ವಲ್ಪ ಫ್ಯಾಟ್ ಜಾಸ್ತಿ, ಅದರಲ್ಲಿ ಸ್ವೆಟ್ನಲ್ಲಿ ಸ್ಮೆಲ್ ಬರುತ್ತೆ ಅಂತ ಇವರಿಗೆ. ನಿಮ್ಮ ಹತ್ರ ಬರೋಕ್ಕೆ ನನಗೆ ಇಷ್ಟ ಇಲ್ಲರಿ, ಎಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ ನಿಮ್ಮ ಬಾಡಿದಿಂದ ಅಂತ ಹೇಳಿದ ಮೇಲೆ ಆ ಪಾಯಿಂಟ್ ಇಷ್ಟು ಮೈಂಡ್ಗೆ ಇದು ಡೀಪ್ಲಿ ರೂಟ್ ಆಗಿಬಿಡುತ್ತೆ ಅವನಿಗೆ. ಅವ್ನು ಸೆಕ್ಸ್ ಮಾಡೋದೇ ಅವಾಯ್ಡ್ ಮಾಡ್ತಾನೆ. ಯಾಕಂದರೆ ನನ್ನ ಸ್ಮೆಲ್ ಬರ್ತಾ ಇದೆಯಲ್ಲ ನನ್ನ ವೈಫಿಗೆ. ಸುಮ್ಮನೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಏನೋ ಸಿಟ್ನಲ್ಲಿ ಹೇಳಿರ್ಬೋದು. ಅದು ಇಫ್ ಇನ್ ಕೇಸ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಹಿಂದೆ ಒಂದು ಲಾಜಿಕ್ ಇರುತ್ತೆ. ತಾವು ಅದನ್ನ ನೆಗೆಟಿವ್ ತೊಗೊಳಕ್ಕಿಂತ ಪಾಸಿಟಿವ್ ತೊಗೊಂಡಿದ್ದಿರಬೇಕು. ಏನು, ಸ್ವಲ್ಪ 2 ಟೈಮ್ ಸ್ನಾನ ಮಾಡಿ, ಸ್ವಲ್ಪ ವೇಟ್ ಲಾಸ್ ಮಾಡಿ. ಇಫ್ ಇನ್ ಕೇಸ್ ಜಾಸ್ತಿ ಸ್ಮೆಲ್ ಆ ಥರ ಬರ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಸ್ಪ್ರೇಸ್ ಬರುತ್ತೆ, ಡಿಯೋಡ್ರೆಂಟ್ಸ್ ಬರುತ್ತೆ, ಪೌಡರ್ಸ್ ಬರುತ್ತೆ.
ಅದು ಯೂಸ್ ಮಾಡಿಬಿಟ್ಟು ಅದಕ್ಕೆ ಇಂಪ್ರೆಸ್ ಮಾಡಿ. ಯಾವುದೋ ಪರ್ಟಿಕ್ಯುಲರ್ ಪಾಯಿಂಟ್ನ ಇಫ್ ಇನ್ ಕೇಸ್ ತಮ್ಮ ಎನಿಮಿನೋ ಯಾರೋ ಏನೋ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿದ್ರೆ ಅದು ಈ ಥರ ಯಾಕೆ ಹೇಳಿದ್ನ ನೆಗೆಟಿವ್ ತೊಗೊಂಡ್ಬಿಟ್ಟು ಕೂತ್ಕೊಳ್ಳೋದಿರಲ್ಲ. ಅವನಿಗೆ ಅದು ಸಾಧನೆ ಮಾಡಿ ತೋರಿಸ್ಬೇಕು, ಅದು ಅಚೀವ್ ಮಾಡಿ ತೋರಿಸ್ಬೇಕು. ಸೊ ಇಫ್ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಯಿದಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಬರ್ತಿರ್ಬೋದು, ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದ್ದಿರುತ್ತೆ, ಸ್ವಲ್ಪ ಲೇಟ್ ನೈಟ್ ಮಲಗಿದಿರ್ತಾ, ಪ್ರಾಪರ್ ಬ್ರಷ್ ಮಾಡಿದಿರಲ್ಲ, ಬರ್ದಿರ್ಬೋದು. ಎಲ್ಲರ ಬಾಯಿನಲ್ಲಿ ಕೆಟ್ಟ ಸ್ಮೆಲ್ ಅವಾಗವಾಗ ಬಂದಿದ್ದಿರುತ್ತೆ. ಹೇಳಿದ್ರಂದ್ಮೇಲೆ ಅದರಿಂದ ನೆಗೆಟಿವ್ ಕೂತ್ಕೊಳ್ಳೋಕ್ಕಿಂತ ಅದು ಬ್ರಷ್ ಚೆನ್ನಾಗಿ ಮಾಡಿ, ಮೌತ್ ಗರ್ಗಲ್ ಚೆನ್ನಾಗಿ ಮಾಡಿ, ಅವಾಗ ಸ್ವಲ್ಪ ಬೀಡ ಪಾನ್ ಎಲ್ಲ ಹಾಕ್ತಾರಿ, ಪಾನ್ ತಿನ್ನಿ, ಅದರಿಂದ ಏನಾಗುತ್ತೆ ಒಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೋಡಿ, ತಾವು ತಮ್ಮ ಪಾರ್ಟ್ನರ್ ಜೊತೆಗೆ ಎಷ್ಟು ಚೆನ್ನಾಗಿ ಫಿಸಿಕಲಿ ಅಟ್ರಾಕ್ಟ್ ಇರ್ತೀರಾ, ಎಷ್ಟು ಚೆನ್ನಾಗಿ ಇಮೋಷ್ನಲ್ ಅಟ್ರಾಕ್ಟ್ ಆಗ್ತೀರಾ, ಎಷ್ಟು ಚೆನ್ನಾಗಿ ಇಮೋಷ್ನಲಿ ಅಟ್ರಾಕ್ಟ್ ಇರ್ತೀರ ನೋಡಿ, ಅಷ್ಟು ಚೆನ್ನಾಗಿ ನಿಮ್ಮ ಸೆಕ್ಸ್ ಲೈಫ್ ಇರುತ್ತೆ. ಸೊ ಇದಕ್ಕೆ ಮೇನ್ ನಾನು ಏನು ಹೇಳೋದೆ ಅಂದರೆ, ತಮಗೆ ನಿಮೂರಿಕೆ ಇದೆ ಬಟ್ ಮೂಡ್ ಆಗ್ತಾ ಇಲ್ಲ ಅಂದರೆ ಮೇ ಬಿ ಸಣ್ಣ ಪುಟ್ಟ ವಿಷಯಗಳು ಇರುತ್ತೆ. ಅದನ್ನ ನಾವು ಕೂತ್ಕೊಳ್ಳಿ, ವಿಚಾರ ಮಾಡಿ, ತಮ್ಮ ಪಾರ್ಟ್ನರ್ ಜೊತೆಗೆ ಏನಾದರೂ ಇದ್ದರೆ ಅದ್ರ ಜೊತೆಗೆ ಅವ್ರು ಹಂಚ್ಕೊಳ್ಳಿ. ಯಾಕಂದರೆ ಯಾವುದೋ ವಿಷಯ ನೋಡಿ ಒಬ್ಬರೊಬ್ರಿಗೆ ಮಾತಾಡಿದ್ಮೇಲೆ ಸಾಲ್ವ್ ಆಗುತ್ತೆ. ಸೊ ನನಗೆ ಈ ಪರ್ಟಿಕ್ಯುಲರ್, ಯಾಕಂದರೆ ನಾನು ಕಂಪ್ಲೀಟ್ ನಿಮಗೆ ಕೇಳಿಬಿಟ್ಟು ಮಾಡಿದ್ರೆ ಮೇ ಬಿ ವಿಡಿಯೋ ಚೆನ್ನಾಗಾಗ್ಬೋದು. ಬಟ್ ನಾನು ಏನಿದೆಯಲ್ಲ, ತಾವು ಏನು ಕ್ವಶನ್ ಕೇಳಿದ್ರ, ನಮಗೆ ನಿಮೂರಿಕೆ ಕರೆಕ್ಟಾಗಿ ಇದೆ ಬಟ್ ಮೂಡ್ ಬರ್ತಾ ಇಲ್ಲ ಅಥವಾ ಫೀಲಿಂಗ್ ಬರ್ತಾ ಇಲ್ಲ ಅಂದರೆ ಮೋಸ್ಟ್ಲಿ ಮೋರ್ ದೆನ್ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಗಿಂತ ಇದು ಮೋರ್ ಆಫ್ ಸೈಕಾಲಜಿಕಲ್ ಪ್ರಾಬ್ಲಮ್ ಅಥವಾ ಇಮೋಷ್ನಲ್ ಪ್ರಾಬ್ಲಮ್ಮು. ಆ ಥರ ಒಂದು ಸೆಲ್ಫ್ ಎಸ್ಟೀಮ್ನ ಏನಾಗುತ್ತೆ, ನಿಮಗೆ ಯಾರೋ ಹೇಳಿದಿರ್ತಾರೆ, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದರಿಂದ ನಿಮಗೆ ಮೂಡ್ ಬರ್ತಾ ಇಲ್ಲ. ಸೊ ಇಬ್ಬರು ಪಾರ್ಟ್ನರ್ ಕೂತ್ಕೊಂಡು ಡಿಸೈಡ್ ಮಾಡಿ ಮಾತಾಡಿ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮತ್ತು ಇಫ್ ಇನ್ ಕೇಸ್ ತಮ್ಗೆ ಯಾವುದೋ ವಿಷಯ ಬಗ್ಗೆ ಕೇಳಬೇಕಂದ್ರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಧನ್ಯವಾದ.